ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ವೈಟಿ ಮೋಟೋ ವ್ಲಾಗ್ಸ್. ಇವತ್ತಿಲ್ಲಿ ಬೆಂಗಳೂರು ಕಾರ್ಗ ನೋಡೋಕೆ ಬಂದಿದ್ದೀವಿ. ಟೈಮು 12 ಗಂಟೆ ಆಗ್ತಾಯಿದೆ. ಮನೆ 10 ಗಂಟೆಗೆ ಬಿಟ್ಟಿರೋದು. ಫುಲ್ಲು ಜಾತ್ರೆ, ಫುಲ್ ಜನ ಬೇರೆ ಇರ್ತಾರೆ ನೋಡಿ. ಇದೆ ಅಣ್ಣಮ್ಮ ದೇವಸ್ಥಾನ. ಇಲ್ಲಿ ಕರ್ಗ ಬರೋ ಅಷ್ಟರಲ್ಲಿ 4 ಗಂಟೆ ಆಗುತ್ತೆ ಟೈಮು. ವಾಯ್ಸ್ ಏನೋ ಕೇಳಿಸಲ್ಲ ಅನ್ಸುತ್ತೆ. ನಾನು ಮುಂದೆ ನಡ್ಕೊಂಡು ಬರ್ತಾ ಇದ್ದಂಗೆ ಇಲ್ಲಿ ನೋಡಿ ಫುಲ್ ಪೆಂಡಲೆಲ್ಲ ಹಾಕಿ ಫುಲ್ ಕಲರ್ಫುಲ್ ಲೈಟ್ ಎಲ್ಲ ಇದೆ. ಈ ಆಡಿಯೋ ಯಾಕೆ ಮಾಡ್ತಾಯಿನಂದರೆ ಅಲ್ಲಿ ಫುಲ್ ಹಾಡು ಬೇರೆ ಹಾಕಿದ್ದಾರೆ, ಕಾಪಿರೈಟ್ ಇಶ್ಯೂಸ್ ಎಲ್ಲ ಬರುತ್ತೆ. ಮತ್ತು ಇಲ್ಲಿ ಅನ್ನದಾನ ಎಲ್ಲ ಮಾಡ್ತಾಯಿದ್ರು. ಊಟ ಮಾತ್ರ ಸಕ್ಕತ್ತಾಗಿತ್ತು. ಇಲ್ಲಿ ನೋಡಿ ಫುಲ್ಲು ಜನ ನೋಡಿ ಎಷ್ಟು ಜನ ಇದ್ದಾರೆ. ಇಲ್ಲಿ ಫುಲ್ ಡ್ಯಾನ್ಸ್ ಬೇರೆ ಆಡ್ತವ್ರೆ ನೋಡಿ. ನಮ್ಮ ಬಾಸ್ ಫುಲ್ ಟೈಟ್ ಆಗಿಬಿಟ್ಟು ಬೇರೆ ಡ್ಯಾನ್ಸ್ ಆಡ್ತವ್ರೆ. ನಮ್ಮನ್ನೆಲ್ಲ ಕರಿತಾಯಿರೋ ಡ್ಯಾನ್ಸ್ ಆಡೋಕ್ಕೆ. ಇಡ್ಲಿ ಜಾಮೂನ್ ಅವಲ್ಲೇ ನಮ್ಮ ತಂಗಿ ಬಾಯಿಗೆ ಹಾಕೊಂಬಿಟ್ರು ನೋಡಿ. ರೋಡಲ್ಲೆಲ್ಲ ತಿನ್ನಿಸ್ತಾವ್ರೆ. ಎಲ್ಲಿ ನೋಡಿದ್ರು ಜನ ಅವರೇ. ಎಲ್ಲ ದೇವಸ್ಥಾನಗಳ ಹತ್ರ ಕಾಯ್ಕೊಂಡವ್ರೆ. ಕರ್ಗ ಇವಾಗ ಇದೇ ರೋಡಲ್ಲೇ ಬರುತ್ತೆ. ಫುಲ್ಲು ಜನ ಬೇರೆ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಫುಲ್ಲು ಕಿಸಾಡ್ತಾ ಇದ್ದಾರೆ. ಏನು ಕೇಳಿಸ್ತಾ ಇಲ್ಲ. ಟೈಮ್ 1 ಗಂಟೆ ಆಗಿದ್ರು ಫುಲ್ಲು ಜನ, ಎಲ್ಲ ಕಡೆನೂ ಜನ. ಎಲ್ಲಿ ನೋಡಿದ್ರು ಪ್ರಸಾದ ಬೇರೆ ಕೊಡ್ತಾವ್ರೆ ಚೆನ್ನಾಗಿ. ಎಲ್ಲ ಕುತ್ಕೊಂಡ್ಬಿಟ್ಟವ್ರು ಅಕ್ಕಪಕ್ಕ ಫುಲ್ಲು. ಎಲ್ಲ ಮಜ್ಜೋರಿಗೆ ಕುತ್ಕೊಂಡ್ಬಿಟ್ಟು. ಎಲ್ಲ ಕರ್ಗ ನೋಡ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತಾವ್ರೆ ಜನ ಎಲ್ಲ. ದೊಡ್ಡ ಕರ್ಗ ಬರೋಷ್ಟಲ್ಲ 2 ಅವರ್ ಇವಾಗ. ಫಸ್ಟ್ ನಾವೆಲ್ಲರೂ ಹೋಗಿ ಒಳ್ಳೆ ಜಾಗ ಹುಡ್ಕೊಂಡು ಹೋಗಿ ಕುತ್ಕೊಂಡ್ಬಿಡ್ಬೇಕು. ನಡೆದು ಅವಾಗಲೇ ಕಾಲೆಲ್ಲ ನೋಡ್ಕೊಂಡ್ಬಿಟ್ಟಿದ್ವಿ. ಏನು ಕೇಳಿಸ್ತಾ ಇಲ್ಲ. ಜನ ನೋಡ್ಬೋದು ಹೆಂಗೆ ಬಂದ್ಬಿಟ್ಟವ್ರೆ. ಹೆಜ್ಜೆ ಇಡೋಕ್ಕಿಲ್ಲ ಇಲ್ಲಿ ನೋಡಿ. ರೋಡೆಲ್ಲ ತುಂಬ್ಕೊಂಡ್ಬಿಟ್ಟವ್ರು ಜನ. ಇವತ್ತು ಯಾವ ರೋಡ್ಗೆ ಹೋದ್ರು ಪ್ರಸಾದನೇ. ಇವತ್ತು ಈ ಪ್ರಸಾದ ಅಲ್ಲೇ ಹೊಟ್ಟೆ ತುಂಬೋಗಿದ್ದೀವಿ. ಚಿಕ್ಕರ್ಗೆಲ್ಲ ನೋಡಿದ್ದಾಯ್ತು. ಎಲ್ಲ ದೊಡ್ಡಕರ್ಗೆ ನೋಡೋಕ್ಕೆಲ್ಲ ನಡ್ಕೊಂಡು ಹೋಗ್ತವ್ರು ನೋಡಿ. ಜನ ಮಾತ್ರ ಕಮ್ಮಿ ಆಗಿಲ್ಲ. ನಮ್ಮ ಅಜ್ಜಿ ನೋಡ್ರೆ ಎಲ್ಲ ಕತೆಗಳು ಹೇಳ್ಕೊಂಬರ್ತಾವ್ರೆ, ಹಂಗೋಗ್ರಿ ಹಿಂಗೋಗ್ರಿ ಅಂತ. ಟೈಮ್ ನೋಡ್ಬೋರು 3 ಗಂಟೆ ಆಗಿದೆ. ಜಾತ್ರೆ ನೋಡಿ ಹೆಂಗೈತೆಲ್ಲ ಸೌಂಡು. ಜನ ಬರ್ತಾ ಇದ್ದಾರೆ. ಟೈಮ್ 3:10 ಆಗಿದೆ ಗುರು. ಇನ್ನ ಕರ್ಗಾಡೆ ಇಲ್ಲೇ ಅರ್ಧ ಅವರಿಂದ ಕುತ್ಕೊಂಡಿದ್ದೀವಿ. ಇನ್ನು ಯಾರು ಜನನೇ ಬಂದಿದೆ. ಕೊನೆಗೂ ಕರ್ಗ ನೋಡ್ಬಿಟ್ವಿ.
ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ಇನ್ನೊಂದು ಕಡೆ ಕರ್ಗ ಕಾಣಿಸುತ್ತಂತೆ, ಅಲ್ಲಿ ನೋಡ್ಕೊಂಡು ನಾವು ಬಸ್ ಹತ್ಬಿಟ್ಟು ಮನೆಗೆ ಹೋಗಿ ಮಾಡ್ಕೊಂಬಿಡೋದೆ. ಟೈಮ್ ಅವಾಗ 3:45 ಆಗೋಗ್ತು. ಕೊನೆಗೂ ನಮ್ಮ ಅಜ್ಜಿ ಒಂದು PP ಒಂದು ಕೊಡಿಸ್ಬಿಟ್ಟವ್ರಪ್ಪ, ಕೂತ್ಕೊಂಡಿದ್ರು. ಇವಾಗ ನಾನು ನಮ್ಮ ತಂಗಿ ಒಂದು ಗೇಮ್ ಆಡ್ತೀವಿ, ಯಾರು ಬೇಗ ಹಿಂದೆ ನಿಲ್ಸಿದ್ರು ಔಟು. ಔಟ್ 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 ನಿಲ್ಬೇಸ್ಬೇಡ. ಔಟ್ 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 ಔಟು ಚೂಡ ಏನು ದಾಬೇಡ್ಕೊಬೋದು ಚೂವಿ ಮಗ ಔಟು. ಬೇರ್ಗಳೆಲ್ಲ ಬಂದಿಲ್ಲ, ಲೈನಾಗಿ ನಿಂತ್ಕೊಂಡ್ಬಿಟ್ಟೈತಿ. ಕರ್ಗ ಇನ್ನೊಂದು ಸತಿ ನೋಡೋಣ ಅಂದ್ಬಿಟ್ಟು ಮತ್ತೆ ಜನದಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಅಣ್ಣಮ್ಮ ದೇವಸ್ಥಾನ ಹತ್ರ ಇನ್ನೊಂದು ಟೈಮ್ ಆವಾಗಲೇ 1 ಗಂಟೆ ಆಗ್ತಾ ಬಂದಿದೆ. ಇಲ್ಲೊಂದು ಸತಿ ದರ್ಶನ ಮಾಡಿಕೊಂಡು ನಡೆಸ್ಕೊಂಡು ಮನೆಗೆ ಹೊರಡೋಣ ಅಂದ್ಬಿಟ್ಟು ಕಾಯ್ಕೊಂಡಿದ್ದೀವಿ. ಕೊನೆಗೂ ಕರ್ಗ ಎಲ್ಲ ಮುಗೀತು. ಟೈಮು ಇನ್ನೇನು 5 ಗಂಟೆ ಆಗ್ತಾಯಿದೆ. ಫಸ್ಟು ಹೋಗಿ ಮಾಡ್ಕೊಂಬಿಡ್ಬೇಕು, ನಾಳೆ ಕಾಲೇಜ್ ಬೇರೆ ಐತೆ. ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.